ಹೆಸರು ಲಕ್ಷ್ಮಿ ಅಂತ, ಈ ವಠಾರದ ಓನರ್ ಮಗಳು. ಓಹೋ ನೋಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನೋಡಿ, ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನೀವು. ಆಗಿದ್ದೇನು ಅಂತ ಗೊತ್ತಿಲ್ಲದೆ ದುಡ್ಕಿ ನಾನೇ ನಿಮ್ಗೆ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ನಿನ್ನೆ ರಾತ್ರಿ ನೀವು ಗಿರೀಶ್ ಅಣ್ಣನ್ಗೆ ಎಲ್ಲ ವಿಷಯ ಹೇಳ್ತಿದ್ದಾಗ ನಾನು ಕೇಳಿಸ್ಕೊಂಡೆ. ನೀವೇನು ಯೋಚನೆ ಮಾಡಬೇಡಿ, ಒಳ್ಳೆಯವ್ರಿಗೆ ದೇವರು ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಒಳ್ಳೆಯದೇ ಮಾಡ್ತಾನೆ. ನೋಡಿ, ಇದು ಬೆಂಗಳೂರು. ಇಲ್ಲಿ ಸಂಕೋಚ ಪಟ್ಕೊಂಡು ಒಳಗೆ ಇದ್ರೆ ಏನೂ ಸಿಗಲ್ಲ. 10 ಗಂಟೆ ಆಗೋಯ್ತು, ಇನ್ನು ಅರ್ಧ ಗಂಟೆಯಲ್ಲಿ ಮೆಸ್ಸಲ್ ತಿಂಡಿ ಕ್ಲೋಸ್ ಆಗ್ಬಿಡುತ್ತೆ. ಬೇಗ ಬಂದು ಟಿಫನ್ ಮಾಡ್ಕೊಳ್ಳಿ. ಓಕೆ? ಏನಪ್ಪ ಇಷ್ಟು ಲೇಟ್ ಆಗಿ ಇಳಿದು ಬರ್ತಾ ಇದೀಯಾ? ಅವನಿಲ್ಲಿ ಮತ್ತೆ ಟೂರ್ ಹೊರಟೋದ್ನಾ? ಲಕ್ಷ್ಮಿ, ಮಾ ಆ ಹುಡುಗಿನಿಗೆ ಇಡ್ಲಿ ಕೊಡು. ಸರಿ ಮಾ. ಏನೇ ಅದು? ಆ ಹುಡುಗ ತಿಂಡಿನೇ ತಿಂದೆ ಎದ್ದೋಗ್ತಾ ಇದ್ದಾನೆ. ಊರಿಗೆ ದುಡ್ಡು ಕಳಿಸ್ಬೇಕಾಗಿತ್ತು. ಇದ್ರಲ್ಲಿ ಬರ್ಕೊಡಪ್ಪ. 2,000 ರೂಪಾಯಿ. ಸರಿನಪ್ಪ. ಹಾಗೆ ಎದ್ದು ಹೋಗ್ಬಿಟ್ರಿ? ಹೊರಗೆ ಸ್ವಲ್ಪ ಕೆಲಸ ಇತ್ತು, ಅನ್ನ ತಿಂಡಿ ಮಾಡಿದೆ. ನೀವ್ ಎಲ್ಲಿಗೆ ಹೋದ್ರಿ, ಏನ್ ಮಾಡಿದ್ರಿ, ಏನ್ ತಿಂದ್ರಿ ಎಲ್ಲ ನನಗ್ ಗೊತ್ತು. ತಗೊಳ್ಳಿ, ಉಪವಾಸ ಇರಬಾರ್ದು. ನೋಡಿ, ಏನು ದುಡ್ಡು ಬಗ್ಗೆ ಯೋಚನೆನಾ? ಎಲ್ಲ ಲೆಕ್ಕ ಹಾಕಿ 1 ಪೈಸಾನು ಬಿಡ್ದೆ ಆಮೇಲೆ ವಸೂಲಿ ಮಾಡ್ತೀನಿ. ಏನೋ ನಮ್ ವಠಾರದಲ್ಲಿದ್ದೀರಾ, ಊರಿಗೆ ಹೊಸಬ್ರಲ್ಲ ಅಂತ ಸರ್ವಿಸ್ ಮಾಡ್ತಿದ್ದೀನಿ ಅಷ್ಟೇ. ತಗೊಳ್ಳಿ. ಅಲ್ಲರಿ, ಇದ್ದ ದುಡ್ಡು ಅಷ್ಟನ್ನು ನಿಮ್ ತಾಯಿಗೆ ಮನಿ ಆರ್ಡರ್ ಮಾಡ್ಬಿಟ್ರಲ್ಲ, ಈ ಖರ್ಚಿಗೆ ಏನ್ ಮಾಡ್ತೀರಾ? ನನ್ ಬಗ್ಗೆ ಯೋಚನೆ ಇಲ್ಲ. ನಾನು ಹೆಂಗಿದ್ದು ನಡೆಯುತ್ತೆ, ಆದ್ರೆ ನನ್ನ ನಂಬ್ಕೊಂಡು ನಮ್ಮವ್ವ ನನ್ನ ತಂಗಿರು ಉಪವಾಸ ಇರ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋರು ಒಂದ್ ಕೆಲ್ಸಕ್ಕೆ ಸೇರಿ ಅವ್ರನ್ನಿಲ್ಲೇ ಕರ್ಕೊಂಡ್ ಬರ್ಬೋದಲ್ಲ? ಹಾ, ಹಂಗ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಆದ್ರೆ ಅದಕ್ಕೂ ಮುಂಚೆ ಒಂದು ಕೆಲ್ಸಕ್ಕೆ ಸೇರ್ಬೇಕು. ಆದ್ರೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ನಮ್ಮ ಮನೆಗೆ ಚಂದ್ರಣ್ಣ ಅಂತ ಒಬ್ರು ಬರ್ತಾರೆ, ಅವ್ರಿಗೆ ನಿಮ್ ವಿಷಯ ಹೇಳ್ತೀನಿ, ಗ್ಯಾರಂಟಿ ಒಂದ್ ಕೆಲ್ಸ ಕೊಡಿಸ್ತಾರೆ. ರಾಜಣ್ಣ, ಏನಣ್ಣ ಕೆಲ್ಸಕ್ಕೆ ಅಂತ ಹೇಳಿದಲ್ಲ, ಆ ಹುಡುಗ ಇವನೇ. ನಮಸ್ಕಾರ ಸರ್. ಒಂದ್ 5 ನಿಮಿಷ ಕೂತ್ಕೊಳಪ್ಪ. ಕೂತಿರಪ್ಪ, ಬರ್ತೀನಿ. ಬಾ ಚಂದ್ರಣ್ಣ, ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಬೆಳಿಗ್ಗೆ ಬರ್ತೀನಿ ನಾನು. ಶಂಕರ ಎಲ್ಲೋದ ಈ ಹುಡುಗ? ಎದ್ದೋಡೋದಣ್ಣ. ಇಲ್ಲ, ನೀವ್ ಮಾಡಿದ್ದು ನಂಗೆ ಸರಿ ಅನಿಸ್ಲಿಲ್ಲ. ಒಬ್ಬ ರೌಡಿ ಫೋಟೋ ನೋಡಿ ಸಿಕ್ತಿದ್ ಕೆಲ್ಸನ ಬಿಡ್ಬಾರ್ದಿತ್ತು. ನಾನು ಇಲ್ಲಿ ಬಂದಿದ್ದ ಉದ್ದೇಶನೇ ಬೇರೆ. ನನಗೆ ನನ್ನ ತಾಯಿ ತಂಗಿರು ಮುಖ್ಯ, ನನಗಂತ ಸಾವಾಸನೆ ಬೇಡ. ಹಾಗಂತ ಎಷ್ಟ್ ದಿನ ನೀವ್ ಈ ರೀತಿ ಭಯ ಪಟ್ಕೊಂಡು ಒಳಗೆ ಇರ್ತೀರಾ? ಒಂದಲ್ಲ ಒಂದಿನ ಹೊರಗ್ ಬರ್ಲೇಬೇಕಲ್ಲ, ಏನಾದ್ರೂ ಒಂದ್ ಕೆಲ್ಸ ಮಾಡ್ಲೇಬೇಕಲ್ಲ. ಇಲ್ಲಿ ಹೆದ್ರೋರ್ ಕಂಡ್ರೆ ಹೆದರ್ಸ್ತಾರೆ, ತಿರುಗ್ ಬಿದ್ರೆ ಓಡ್ ಹೋಗ್ತಾರೆ. ನಿಮ್ಮನ್ನ ತಿರುಗ್ ಬೀಳಿ ಅಂತ ನಾನು ಹೇಳ್ತಾ ಇಲ್ಲ, ಹೆದರ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲಿ ಹೋದ್ರೂ ಇಂಥ ಜನ ಇದ್ದೇ ಇರ್ತಾರೆ. ಸಮಸ್ಯೆ ಅನ್ನೋದ್ ಬಂದಾಗ ಧೈರ್ಯವಾಗಿ ಎದುರಿಸ್ಬೇಕು. ಏನಪ್ಪ ಸಂತ, ಚೆನ್ನಾಗಿದೆಯಾ ತಾನೆ? ನಾನು ಇಲ್ಲೇ ನಿಂಗೆ ತೊಂದರೆ ಆಗ್ಲಿಲ್ಲ ತಾನೆ? ಏನಿಲ್ಲ. ಅಯ್ಯೋ, ನನಗೆ ಬರೀ ನಿಂದೆ ಯೋಚನೆ. ಹೊಸ ಶರ್ಟು, ಹೊಸ ಲುಂಗಿ,
ಶರ್ಟುಗಳು ಶೋರೂಮ್ ಅಲ್ಲಿ ನೇತಾಕ್ಬಿಟ್ಟಿದ್ಯಾ? ಅಲ್ಲ ಸಂತ, ನಾನ್ ಕೊಟ್ಟಿದ್ದಿಂಗೆ 2,000 ರೂಪಾಯಿ ಅದನ್ನೆಲ್ಲ ಬಟ್ಟೆಗೆ ಹಾಕ್ಬಿಟ್ಟಿದ್ಯಲ್ಲ, ಹೊಟ್ಟೆಗೆ ಏನ್ ಮಾಡ್ದೆ? ಇದೆಲ್ಲ ಮಾತುಕೊಂಡಿದ್ದಲ್ಲ ಕಣ. ಮತ್ತೆ ಇನ್ಯಾರು ಕೊಡ್ಸಿ? ಲಕ್ಷ್ಮಿ ಕೊಡ್ಸ್ಲು. ನೆಸ್ಮಾ ಲಕ್ಷ್ಮಿನಾ? ಅಷ್ಟೇನ ಕಣ. ಪಾಪ ಊಟ ತಿಂಡಿ ಬಟ್ಟೆ ಹೋಗದ್ಮೇಲೆ ಕಾಸಾಗ್ಲ ಸೋಪ್ ಬಿಡಲ್ಲ, ಅವಳು ನಿನಗೆ ಬಟ್ಟೆ ಕೊಡ್ಸಿ ಊಟನೂ ಕೊಡ್ಸಿದ್ಲ. ಬಾಯಿ ಈ 1 ವೀಕ್ ಗ್ಯಾಪ್ ಅಲ್ಲಿ ಏನಾರು ನಡೀತಾ ಇದ್ಯಾ? ಚೇಚೆ ಹಾಗಲ್ಲ ಇಲ್ಲ ಕಣ. ಪಾಪ ಬಾಳ ಒಳ್ಳೆ ಹುಡುಗಿ, ಏನೋ ಒಟ್ಟಾದ್ರೂ ಇದೀವಿ ಅಂತ ಮಾನವೀಯತೆ ದೃಷ್ಟಿಯಿಂದ ಈಗ ಮಾಡ್ತಿದ್ದಾಳೆ. ಕೆಲಸ ಸಿಕ್ಕಿದ ಮೇಲೆ ಅವ್ರ ದುಡ್ಡು ವಾಪಸ್ ಕೊಡ್ಬಿಡ್ಬೇಕು. ಅದ್ ಸರಿ, ನನ್ ಕೆಲ್ಸದ ಬಗ್ಗೆ ಏನಾದ್ರು ವ್ಯವಸ್ಥೆ ಮಾಡೋ. ಕೆಲಸ ಅನ್ನೋ ಜ್ಞಾಪಕ ಬಂತು. ನೀನ್ ಡ್ರೈವಿಂಗ್ ಬರುತ್ತಲ್ಲ, ನಮ್ಮ ಯಜಮಾನ್ ಹತ್ರ ಕೇಳಿ ನಿಂಗೊಂದು ಕೆಲಸ ಕೊಡಕ್ ವ್ಯವಸ್ಥೆ ಮಾಡಿಸ್ತೀನಿ. ಮನಿ ಆರ್ಡರ್ ಅಕ್ನಾಲೆಜ್ಮೆಂಟ್ ಸಂತೋಷ್. ಇದೇನ್ ಸಂತ, ಊರು ಕಳ್ಸಿದ್ ದುಡ್ಡೇ ಇಲ್ಲ ಅಂತ ಇದೆ. 5,000 ರೂಪಾಯಿ ಕಳ್ಸಿದ್ಯಾ? ಇಲ್ಲ ಗಿರೀಶ, ನೀ ಕೊಟ್ಟಿದ್ 2,000 ರೂಪಾಯಿ ನಾ ಕಳ್ಸಿದ್ದು. ಇದು ನಾನು ಮತ್ತಿದೇನಪ್ಪ, ನಿನ್ ಹೆಸರಿದೆ, ಅಡ್ರೆಸ್ ಕರೆಕ್ಟ್ ಆಗಿದೆ. ಹಾಗಾದ್ರೆ ಮನಿ ಆರ್ಡರ್ ಕಳ್ಸಿದವ್ರು ಯಾರು? ನಾನೇ ಕಳ್ಸಿದ್ದೆ. ನಿಮಗ್ ಕೆಲ್ಸ ಸಿಕ್ಕಿ ಸಂಬಳ ಬಂದು ಊರಿಗೆ ದುಡ್ಡು ಕಳ್ಸೋ ಅಷ್ಟ್ರಲ್ಲಿ ಏನಿಲ್ಲ ಅಂದ್ರೂ ಇನ್ನು 1 ತಿಂಗಳಾಗುತ್ತೆ. ಪಾಪ ಅಲ್ಲಿವರೆಗೂ ಅವ್ರು ಹೇಗ್ ಜೀವನ ಮಾಡ್ತಾರೆ? ಅದಕ್ಕೆ ನಾನೇ ಕಳಿಸ್ದೆ. ನೀನ್ ನನಗೆ ಮಾಡ್ತಿರೋ ಸಹಾಯ ಅಲ್ಲ, ನಾನು ಹೇಗ್ ತೀರ್ಸ್ತೀನೋ ನನಗೆ. ಅದ್ರಲ್ಲೇನಿದೆ, ನಮಗ್ ಬೇಕಾದವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ಲಿಲ್ಲ ಅಂದ್ರೆ ಆ ಸಂಬಂಧಕ್ಕೆ ಬೆಲೆನೇ ಇರಲ್ಲ. ಅದು ಅಲ್ಲದೆ ನಾನೆಲ್ಲ ಲೆಕ್ಕ ಇಟ್ಟಿದ್ದೀನಿ. ವಸೂಲಿ ಮಾಡೋದು ಹೇಗೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದ್ ಸರಿ, ಹೋಗಿದ್ ಕೆಲ್ಸ ಏನಾಯ್ತು? ಕೆಲ್ಸ ಸಿಕ್ತಾ? ಗಿರೀಶ ಕೆಲಸ ಮಾಡ್ತಿರೋ ಟ್ರಾವೆಲ್ಸ್ ನನಗೂ ಕೆಲಸ ಸಿಕ್ತು. ಸದ್ಯ ನಾನ್ ದಿನಾ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ನಿಮ್ಗೆ ಬೇಗ ಕೆಲ್ಸ ಸಿಗ್ಲಿ ಅಂತ. ಈಗಾದ್ರೂ ಕಣ್ಬಿಟ್ನಲ್ಲ, ಇನ್ಮೇಲೆಲ್ಲ ಒಳ್ಳೇದೇ ಆಗುತ್ತೆ. ನೋಡಿ, ಬೇಗ ಊಟಕ್ಕೆ ಬನ್ನಿ, ನಿಮ್ಗೆ ಅಂತ ರಸಗುಲ್ಲ ಮಾಡ್ಸಿರ್ತೀನಿ. ಏನ್ ಗಿರೀಶ? ಏನು ಇಲ್ಲ, ನನಗ್ ಕಷ್ಟ ಅಂದಾಗ ಮಿಕ್ ಪಕ್ಕಿದ್ದು ಕೊಡ್ತಿರ್ಲಿಲ್ಲ, ಈಗ ರಸಗುಲ್ಲ ಮಾಡಿಸ್ತೀನಿ ಅಂತ ಅವಳೆ. ಮೊದಲು ಮಾನವೀಯತೆ, ಆಮೇಲೆ ಫ್ರೆಂಡ್ಶಿಪ್, ಈಗ ವಸೂಲಿನೂ ಮಾಡ್ತೀನಿ ಅಂತ ಅವಳೆ. ಸಂತ, ಇನ್ಮೇಲೆ ನಿನಗೆ ಬೇಡ, ಈಗಿಂದಲೇ ಶುರುವಾಯ್ತು ಲವ್. ಅನ್ಪೂರ್ಣಮ್ಮವ್ರೆ, ಹುಡುಗ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, 50,000 ರೂಪಾಯಿ ಸಂಬಳ. ಆಸ್ತಿ ಬಗ್ಗೆ ಹೇಳೋದೇ ಬೇಡ, ತುಂಬಾ ಒಳ್ಳೆ ಹುಡುಗ. ಮದುವೆನೇ ಬೇಡ ಅಂತಿದ್ದವನು ನಿಮ್ಮ ಮಗಳು ಫೋಟೋ ತೋರಿಸಿದ ಕೂಡಲೇ ಮದುವೆ ಆದ್ರೆ ಇವಳೇ ಮದುವೆ ಆಗೋದು ಅಂತ ಕೂತ್ಬಿಟ್ಟಿದ್ದಾನೆ. ಹುಡುಗಿನ ಕರೆಸ್ಬಿಡಿ, ನೋಡೋ ಶಾಸ್ತ್ರ ಮುಗಿಸ್ಬಿಡೋಣ. ಆಯ್ತು, ರೆಡಿ ಆಗ್ತಿದ್ದಾರೆ. ಏನೇ ನಿನ್ನಂತ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ ಬಂದ್ರೆ ಈ ರೀತಿ ಬಂದಿದ್ಯಲ್ಲೇ? ಯಾಕಮ್ಮ ಈ ಡ್ರೆಸ್ಸಲ್ಲಿ ಬಂದ್ರೆ ಅವ್ರ ಕಣ್ಣಿಗೆ ನಾನ್ ಕಾಣಿಸಲ್ವಾ? ಎಲ್ಲ ಸರಿಯಾಗಿ ಇದೆ ಬಿಡು. ಲಕ್ಷ್ಮಿ, ಹಾ ಮಿಸ್ಟರ್, ನಿಮ್ ಹೆಸರು? ಮನೋಜ್. ಮನೋಜ್, ನನಗ್ ಗೊತ್ತು. ನಿಮ್ಗೆ ಗ್ರ್ಯಾಂಡ್ ಆಗಿ ಡ್ರೆಸ್ ಮಾಡಿ ಬ್ರೈಟ್ ಆಗಿ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ್ರೆ ಇಷ್ಟ ಅಂತ. ಬಟ್ ನನ್ಗದೆಲ್ಲ ಇಷ್ಟ ಆಗಲ್ಲ. ಐ ಲೈಕ್ ದಿಸ್. ನ್ಯಾಚುರಲ್ ಆಗಿದ್ರೇನೆ ನಂಗೂ ಇಷ್ಟ. ಮಂಜುಳವ್ರೆ, ಹುಡುಗಿನ ಏನಾದ್ರು ಕೇಳದಿದ್ರೆ ಈಗಲೇ ಕೇಳ್ಬಿಡಿ. ಇದೇ ನನ್ಗೆ ಇಷ್ಟ ಆಗದೆ ಇರೋದು. ಹುಡುಗಿಯನ್ನ ಪ್ರಶ್ನೆ ಕೇಳೋದು, ಹಾಡಕ್ ಬರತ್ತಾ, ಡಾನ್ಸ್ ಮಾಡಕ್ ಬರತ್ತಾ ಅನ್ನೋದು. ಏನ್ರಿ ಇದೆಲ್ಲ? ಐ ಡೋಂಟ್ ಲೈಕ್ ದಿಸ್. ಏನಂತೀರಾ ಮಿಸ್ಟರ್ ಮನೋಜ್? ಹೌದು. ಲಕ್ಷ್ಮಿ, ಏನ್ ಮಾತಾಡ್ತಿದ್ಯಾ? ಅಮ್ಮ, ನೀನ್ ಸುಮ್ಮನೆ ಇರು. ಮದ್ವೆ ಹಾಕೊಳ್ಳು ನಾನು. ಈಗ್ಲೇ ಕೇಳ್ಬೇಕಾದನ್ನೆಲ್ಲ ಕೇಳ್ಬಿಡ್ಬೇಕು. ಮನ್ಸಲ್ಲಿರೋದು ಓಪನ್ ಆಗಿ ಹೇಳ್ಬಿಡ್ಬೇಕು ಅಲ್ವಾ ಮಿಸ್ಟರ್ ಮನೋಜ್? ಹೌದು ಹೌದೌದು. ಏನೋ ಇದು? ಆ ಹುಡುಗಿ ಹೇಳೋದಕ್ಕೆಲ್ಲ ಹೂ ಅಂತ ಇದ್ಯಾ? ಏನಾಗಿದೆ ನಿನ್ಗೆ? ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಮದ್ವೆ ಆಗ್ಬೇಕಾಗಿರೋರು ಇಬ್ರು ಮಾತಾಡ್ತಿರುವಾಗ 3ನೇ ವ್ಯಕ್ತಿ ಮಧ್ಯೆ ಮಾತಾಡ್ಬಾರ್ದು. ಇವತ್ತು ಮಾತಲ್ಲಿ ಇಂಟರ್ಫಿಯರ್ ಆಗೋರು ನಾಳೆ ಫ್ಯಾಮಿಲಿ ಲೈಫ್ ಅಲ್ಲಿ ತಲೆ ತೋರಿಸಿದ್ರೆ ನನಗಿಷ್ಟ ಆಗಲ್ಲ.
ನಾನ್ ಇಷ್ಟಪಡೋದು ಇಂಡಿಪೆಂಡೆಂಟ್ ಫ್ಯಾಮಿಲಿ. ಅಲ್ಲಿ ಅಕ್ಕ ತಮ್ಮ ಪ್ರೀತಿ ಎಲ್ಲ ಇರಬಾರ್ದು, ಬರೀ ಗಂಡ ಹೆಂಡತಿ ಪ್ರೀತಿ ಮಾತ್ರ ಇರ್ಬೇಕು. ಏನಂತೀರಾ ಮನೋಜ್? ಹೌದು, ಗಂಡ ಹೆಂಡತಿ ಮಧ್ಯೆ ಪ್ರೀತಿನೇ ಮುಖ್ಯ. ತಲೆ ಕೆಟ್ಟಿದ್ಯೇನೋ ನಿನ್ಗೆ? ನಾನ್ ನಿನ್ ಮದ್ವೆ ಮಾಡ್ಬೇಕು ಅಂತಿರೋದು ನಾನು ನನ್ನ ತಮ್ಮ ಒಟ್ಟಿಗೆ ಇರ್ಬೇಕು ಅಂತ. ಈಗ್ಲೇ ಮನೆ ಒಡೆಯೋ ಮಾತಾಡ್ತಾಳೆ, ನಾಳೆ ನಿನ್ ಮನ್ಸಿನ ಒಡೆದು ಹಾಕಿ ನಮ್ಮಿಬ್ರು ಸಂಬಂಧನೇ ಮುರಿದು ಹಾಕ್ತಾಳೆ. ಇಂಥ ಸಂಬಂಧ ನಮಗ್ ಬೇಕಾಗಿಲ್ಲ. ಹೇಳೋ ಮೇಲೆ. ಅಮ್ಮ ಸ್ವಲ್ಪ ನಿಂತ್ಕೊಳ್ಳಿ. ರೀ ಸುಧೀಂದ್ರ, ಹೇಳ್ರಿ ಮೇಲೆ. ಹುಡುಗಿ ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಕತೆ ಕಟ್ಟಿ ಇಂಥ ಹುಡುಗಿನ ತೋರ್ಸೋದು. ನಿಮ್ಮಲ್ಲಿ ಮನೆ ಹತ್ರ ಕಾಲಿಡಿ. ನಡೆಯೋ ಹುಡುಗಿಂತಾನೇ ಚೆನ್ನಾಗಿದೆ. ಅಮ್ಮ ಅನ್ಕೋಣಮ್ಮ, ನೀವು ಆಕಾಶದಲ್ಲಿರುವ ಗಂಡೇ ಬೇಕು ಅಂತೀರಾ, ನಿಮ್ಮ ಮಗಳು ನೆಲದ ಮೇಲೆ ನಿಂತಿಲ್ಲ. ಇಂಥ ಹುಡುಗಿನ ನನ್ನ ಜೀವನದಲ್ಲೇ ನೋಡಿಲ್ಲ. ಅಹಂಕಾರ ಅಲ್ಲ, ದುರಹಂಕಾರ. ನಮಸ್ಕಾರ, ಬರ್ತೇನೆ. ನಿಂತ್ಕೊಳ್ಳೆ. ಏನು? ನೀನು ಯಾಕೆ ಬಂತೀಯ ಹಾಳು ಬುದ್ಧಿ? ಇನ್ಯಾವನ್ನೇ ನಿನ್ ಮದುವೆ ಮಾಡ್ಕೊಳ್ತಾನೆ? ನನ್ ಯಾರು ಮದ್ವೆ ಆಗೋದು ಬೇಡ. ನನ್ ಹಣೆ ಬರೋದಲ್ಲಿ ಏನ್ ಬರ್ತಿದ್ಯೋ ಅದ ಹಾಕೊಳ್ಳಿ ಬಿಡು. ಲಕ್ಷ್ಮಿ, ನಮಸ್ಕಾರ ಸರ್. ಬಾರಿಯ ಸಂತೋಷ್, ತಗೊಳ್ಳಿ. ಏನಯ್ಯ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ? ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನನ್ನ. ಎಲ್ರು ನಿಮ್ ಬಗ್ಗೆನೇ ಕಮೆಂಟ್ಸ್ ಮಾಡ್ತಾರಲ್ಲಪ್ಪ. ವೆರಿ ಗುಡ್. ಅಂದಾಗೆ ಅಡ್ವಾನ್ಸ್ ದುಡ್ಡು ಕೇಳಿದ್ಯಲ್ಲಪ್ಪ, ತೆಗ್ದಿಟ್ಟಿದ್ದೀನಿ, ತಗೋ.